ಒಂದು ರಹಸ್ಯ. ಭಗವಂತನ ಕಣ್ಣಿಗೆ ನಾವು ಬೀಳಬೇಕಾದ್ರೆ ಏನು ಮಾಡಬೇಕು, ನಮ್ಮ ಕಣ್ಣಿಗೆ ಭಗವಂತ ಬೀಳಬೇಕಾದ್ರೆ ಏನು ಮಾಡಬೇಕು? ಎರಡು ಪ್ರಶ್ನೆ ಯಾರೋ ಮುಂದಿಟ್ಟಿದ್ರು, ಅದಕ್ಕೆ ಇದನ್ನು ಮಾಡ್ತಾ ಇದ್ದೀನಿ. ಈ ಸರಣಿಕೆನ ಭಾಳ ಜನ ಕೇಳ್ತಾರೆ, ಏನು ಗುರುಗಳೇ ಆ ದೇವರಿಗೆ ಕಣ್ಣಿಲ್ವಾ, ನಾವು ಕಣ್ಣಿಗೆ ಬೀಳ್ತಲ್ವಾ, ಭಗವಂತನ ಕಣ್ಣಿಗೆ ನಾನು ಬೀಳ್ತಾ ಅಲ್ವಾ? ಇನ್ನಷ್ಟು ಜನ ಕೇಳ್ತಾರೆ, ಭಗವಂತನ ನೋಡ್ಬೇಕಾದ್ರೆ ಏನು ಮಾಡಬೇಕು? ಎರಡೂ ಪ್ರಶ್ನೆಗಳಿಗೆ ಭಗವದ್ಗೀತೆಯಲ್ಲಿ ಉತ್ತರ ಕೊಟ್ಟಿದ್ದಾನೆ ದೇವರೇ, ಕೃಷ್ಣನೇ ಹೇಳಿದ್ದಾನೆ. ಅಂದರೆ ನನ್ನ ಕಣ್ಣಿಗೆ ಯಾರು ಬೀಳ್ತಾರೆ, ಇವಾಗ ಒಂದು 1000 ಜನ ನಿಂತಿರ್ತಾರಪ್ಪ ಒಂದು ಗ್ರೂಪಲ್ಲಿ, ಒಂದು ಯಾವುದೋ ಒಂದು ಮದುವೆ ಮನೆ, 1000 ಜನ, ವೇದಿಕೆ ಮೇಲೆ ಒಬ್ಬ ಗಣ್ಯ ವ್ಯಕ್ತಿ ನಿಂತ್ಕೊಂಡಿದ್ದಾನೆ. 1000 ಜನ ಇದ್ದಾರೆ ಮದುವೆ ಮನೆಯಲ್ಲಿ. ಅವನ ಕಣ್ಣಿಗೆ ಯಾರೋ ಕೆಲವು ವ್ಯಕ್ತಿಗಳು ಕಣ್ಣಿಗೆ ಬೀಳ್ತಾರೆ. ಅಂದರೆ ಅವನು ಅಷ್ಟು ಜನನು ಕಾಣಿಸ್ತಿಲ್ವಾ, ಅವನಿಗೆ 1000 ಜನನೂ ನೋಡ್ತಿದ್ದಾನೆ ಅವನು. ಆದರೆ ಅವನಿಗೆ ವಿಶೇಷವಾದ ಒಲವು, ವಿಶೇಷವಾದ ಪ್ರೀತಿ ಆ ಗಣ್ಯ ವ್ಯಕ್ತಿಗೆ ಕೆಲವು ಜನಗಳ ಮೇಲೆ ಉಂಟಾಗುತ್ತೆ. ಉದಾಹರಣೆ ಹಾಗೇನೆ ಭಗವಂತನ ವಿಶ್ವದಶ್ಚಕ್ಷು ಅಂತ ಕರೆದಿದ್ದಾರೆ. ವಿಶ್ವದಶ್ಚಕ್ಷು ಅಂದರೆ ಒಂದು ಸಲ ಅವನು ನೋಡಿದ್ರೆ ಇಡೀ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು ಅವನು ನೋಡಬಲ್ಲ. ಆದರೆ ವಿಶೇಷವಾಗಿ ನೋಡ್ತಾನೆ, ಕೆಲವರನ್ನ ವಿಶೇಷವಾಗಿ ಅವನು ನೋಡ್ತಾನೆ ಭಗವಂತ. ಮತ್ತೆ ಆ ವ್ಯಕ್ತಿಗೂ ಭಗವಂತ ನನ್ನ ನೋಡ್ತಿದ್ದಾನೆ ಅಂತ ಗೊತ್ತಾಗತ್ತೆ. ಬರೀ ಭಗವಂತ ನೋಡೋದಲ್ಲ, ಇವನಿಗೂ ಸಹ ಓಹೋ ಭಗವಂತ ನನ್ನನ್ನು ನೋಡ್ತಿದ್ದಾನೆ, ಆ ಗಣ್ಯ ವ್ಯಕ್ತಿ, ವೇದಿಕೆ ಮೇಲೆ ಇರ್ತಕ್ಕಂಥ ಗಣ್ಯ ವ್ಯಕ್ತಿ ನನ್ನನ್ನು ನೋಡ್ತಿದ್ದಾನೆ ಅಂತ ಇವನಿಗೂ ಗೊತ್ತಾಗುತ್ತೆ. ಇದೊಂದು ಪ್ರಕ್ರಿಯೆ. ಇದು ಹೇಗಿದು ಸಾಧ್ಯ ಆಗತ್ತೆ? ಭಗವಂತ ನಮ್ಮನ್ನು ನೋಡಬೇಕಾದ್ರೆ ನಾವೇನು ಮಾಡಬೇಕು, ನಮ್ಮ ಕಣ್ಣಿಗೆ ಭಗವಂತ ಬೀಳಬೇಕಾದ್ರೆ ಏನು ಮಾಡಬೇಕು ಅನ್ನೋದಕ್ಕೆ ಭಗವದ್ಗೀತೆಯಲ್ಲಿ ಪರಮಾತ್ಮನೇ ಉತ್ತರ ಕೊಟ್ಬಿಟ್ಟಿದ್ದಾನೆ. ಯೋಮಾಂ ಪಶ್ಯತಿ ಸರ್ವತ್ರ ಸರ್ವಂಚ ಮೈ ಪಶ್ಯತಿ ತಸ್ಯಾಹಂ ನ ಪ್ರಣಶ್ಯಾಮಿ ಸಚಮೇನ ಪ್ರಣಶ್ಯತಿ. ಅಂದರೆ ಅರ್ಥ ಏನಪ್ಪ ಅಂತ ಹೇಳಿದ್ರೆ, ಯಾರು ಸಕಲ ಜೀವರಾಶಿಗಳಲ್ಲೂ ಪರಮಾತ್ಮನಾದ ನನ್ನನ್ನೇ ನೋಡ್ತಾನೋ, ಅಂದರೆ ಅವನ ಮನೆಗೆ ಯಾರೋ ಒಬ್ಬ ಸೇಲ್ಸ್ಮೆನ್ ಬಂದ, ಗದರಿ ಕಲಿಸೋದಿಲ್ಲ ಅವನು. ಯಾರೋ ಪಾಪ ಬಂದಿದ್ದಾನೆ ವ್ಯಾಪಾರ ಮಾಡೋದಕ್ಕೆ, ಇವನು ವ್ಯಾಪಾರ ಮಾಡದಿದ್ರೂ ಚಿಂತೆ ಇಲ್ಲ, ಮೃದುವಾಗಿ ಮಾತಾಡಿ, ಏನಪ್ಪ ನೀರು ಕುಡಿತೀಯಾ, ಬಿಸಿಲಲ್ಲಿ ಬಂದಿದ್ಯಾ, ಏನಪ್ಪ ವ್ಯಾಪಾರ ಚೆನ್ನಾಗಿ ನಡೀತಾ ಇದೆಯಾ, ಇಲ್ಲಪ್ಪ ನನಗೆ ಬೇಡ, ಮೃದುವಾಗಿ ಮಾತಾಡಿ ಕರುಣೆಯಿಂದ ನೋಡ್ತಾನೆ. ಯಾಕೆ? ಭಗವಂತ ಅವನಲ್ಲಿ ಇದ್ದಾನೆ. ನನ್ನಲ್ಲಿ ಯಾವ ಭಗವಂತ ಇದ್ದಾನೋ ಅದೇ ಭಗವಂತ ಅವನಲ್ಲೂ ಇದ್ದಾನೆ. ಯಾವುದೋ ಒಂದು ಪ್ರಾಣಿ ಬಂತು, ಮೂಕ ಪ್ರಾಣಿ, ಬಿಸಿಲಿನಲ್ಲಿ ಕಲ್ಲು ತಗೊಂಡು ಹೊಡಿತಾರೆ, ಕೆಲವರು ವಿನಾಕಾರಣ ಹಿಂಸೆ ಮಾಡ್ತಾರೆ, ಅದಕ್ಕೆ ನೋವು ಕೊಡ್ತಾರೆ. ಆದರೆ ಜ್ಞಾನಿಯಾದವನು ಆ ಪ್ರಾಣಿನಲ್ಲೂ ಪರಮಾತ್ಮನ ನೋಡ್ತಾನೆ, ಆ ಪ್ರಾಣಿನಲ್ಲಿ ಪರಮಾತ್ಮನ ನೋಡ್ತಾನೆ. ಅದಕ್ಕೇನೋ ಕುಡಿಯೋದಕ್ಕೆ ನೀರು, ಬಿಸ್ಕೆಟ್ ಏನೋ ಹಾಕ್ತಾನೆ. ಇಂಥವ್ರನ್ನ ನೋಡಿದ್ರೆ ಭಗವಂತನಿಗೆ ಇಷ್ಟ ಅಂತ. ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಪರಮಾತ್ಮನ ದರ್ಶನ ಯಾರು ಮಾಡ್ತಾರೆ? ಪರಮಾತ್ಮನ ದರ್ಶನ ಅಂದರೆ ಭಗವಂತ ಎಲ್ಲರಲ್ಲೂ ಇದ್ದಾನೆ, ಸಕಲ ಜೀವರಾಶಿಗಳಲ್ಲೂ ಇದ್ದಾನೆ ಅಂತ ಯಾರು ತಿಳಿದುಕೊಂಡು ನಡ್ಕೊಳ್ತಾರೆ ಅವ್ರ ಕಣ್ಣಿಗೆ ಭಗವಂತ ಕಾಣಿಸ್ಕೊಳ್ತಾನೆ. ಇದು ಬರೀ ಒಂದು ಕ್ಷಣದ್ದು, 1 ಗಂಟೆ ನಾವು ಏನೋ ಪ್ರವಚನ ಕೇಳಿ ಮನೆಗೆ ಹೋಗಿದ ತಕ್ಷಣ ಒಂದು ಅರ್ಧ ಗಂಟೆ ಅದ್ರ ಪ್ರಭಾವದಲ್ಲಿ ಇರ್ತೀವಿ. ಭಗವದ್ಗೀತೆ ಓದಿದ್ಮೇಲೆ ನಾನು ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ ನಾನು ಈ ಮಾತನ್ನ. ಒಂದು ಅರ್ಧ ಗಂಟೆ ಅದ್ರ ಪ್ರಭಾವದಲ್ಲಿ ಇರ್ತೀವಿ ನಾವು. ಅರ್ಧ ಗಂಟೆ ಏನು ನಮ್ಮ ನಯ ವಿನಯಗಳು ಓಹೋ ನೋಡಬೇಕು ಆ ರೀತಿ ಇರುತ್ತೆ. ಮರುಕ್ಷಣಕ್ಕೆ ಮರ್ತೋಗಿರ್ತೀವಿ, ನಾಳೆನೇ ಮರ್ತೋಗಿರ್ತೀವಿ. ನಾಳೆ ಅದೇ ಸಿಡುಕು, ಅದೇ ಉದ್ವೇಗ, ಅದೇ ಭಾವನೆ, ಅದೇ ರೋಷ. ಅದನ್ನು ಬಿಟ್ಟು ಸಕಲ ಜೀವರಾಶಿಗಳಲ್ಲಿ ಭಗವಂತ ಇದ್ದಾನೆ, ಭಗವಂತನಲ್ಲಿ ಸಕಲ ಜೀವರಾಶಿಗಳು ಇದೆ ಅಂತ ಯಾರು ಭಾವನೆ ಮಾಡ್ಕೊಂಡಿರ್ತಾನೆ, ಆ ರೀತಿ ವರ್ತಿಸ್ತಾನೆ, ಅವನನ್ನ ಭಗವಂತ ವಿಶೇಷವಾಗಿ ನೋಡ್ತಾನಂತೆ. ಅವನ ಕಣ್ಣಿಗೆ ಬೀಳ್ತಾನಂತೆ ಭಗವಂತ. ಅವನ ಕಣ್ಣಿಗೆ ಬೀಳ್ತಾನೆ, ಭಗವಂತನ ಕಣ್ಣಿಗೆ ಇವನು ಬೀಳ್ತಾನೆ, ಇವನ ಕಣ್ಣಿಗೆ ಭಗವಂತನು ಕಾಣಿಸ್ತಾನೆ. ಇದು ತಾತ್ಪರ್ಯ. ಶೃಂಗೇರಿ ಜಗದ್ಗುರುಗಳು ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಒಂದ್ಸಲಿ ಈ ಚಂದ್ರಮೌಳೀಶ್ವರನ ಪೂಜೆ ಮಾಡ್ತಿದ್ರು. ಒಂದು ಸರ್ಪ ಬಂದ್ಬಿಡ್ತಂತೆ. ಸರ್ಪ ಬಂದಾಗ ಎಲ್ಲ ಔಹಾರಿ, ಅದನ್ನು ಕೆಲವರು ಹೊಡಿಬೇಕು, ಕೆಲವರು ಆಚೆ ಓಡಿಸ್ಬೇಕು, ಸಭೆಯಲ್ಲಿ ಬಂದ್ಬಿಟ್ಟಿದೆ, ಪೂಜೆ ಮಂಟಪದ ಹತ್ರ ಬಂದ್ಬಿಟ್ಟಿದ್ದಾರೆ. ಚಂದ್ರಶೇಖರ ಭಾರತಿ ಮಹಾಸ್ವಾಮಿಗಳು ಕೈ ಸನ್ನೆ ಮಾಡಿ ಎಲ್ಲರಿಗೂ ಕೂತ್ಕೊಳ್ಳೋಕೆ ಕೇಳಿದ್ರಂತೆ. ದೇವರಿಗೆ ಅಭಿಷೇಕ ಮಾಡಬೇಕಾಗಿರೋ ಹಾಲನ್ನ ಹಾವನ ಮುಂದೆ ಇಟ್ರಂತೆ. ಅದು ನಿಧಾನವಾಗಿ ಕುಡಿದು ಹೊರಟೋಯ್ತಂತೆ. ಅಂದರೆ ಆ ಮಟ್ಟದ ಸಾಧನೆ ಮಾಡಿದ್ರು ಅವರು. ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ಭಗವಂತ ಇದ್ದಾನೆ. ಅಂದರೆ
ಏನು ಗುರುಗಳೇ, ಹಾವು ಬಂದಾಗ ನಾವು ಹಾಲಿಡಬೇಕಾ ಅಂತಲ್ಲ, ಆ ರೀತಿ ಅಲ್ಲ. ಆ ಮಟ್ಟಕ್ಕೆ ನಾವು ಬೆಳೆದಿಲ್ಲ ಇನ್ನ. ಆದರೆ ಕನಿಷ್ಠ ಅದನ್ನು ಹೊಡಿದಿರ ಅದನ್ನು ಸಾಗ ಹಾಕಿದ್ರೆ ಸಾಕಾಗಿದೆ ನಮ್ಮಂಥವ್ರು. ಅದಕ್ಕೆ ಹಾಲಿಡೋಷ್ಟು ಧೈರ್ಯ ನಮಗಿಲ್ಲ. ಅದನ್ನು ನೋಡಿದ ಕೂಡಲೇ ನಾವು ಅದನ್ನು ಏನು ಮಾಡಬೇಕು ಮಾಡ್ಬಿಡ್ತೀವಿ. ಆದರೆ ಕನಿಷ್ಠ ಅದನ್ನು ಹೊಡಿದಿರ ಏನೋ ಬಂದ್ಬಿಟ್ಟಿದೆ ಒಂದು ಜೀವಿ ಅಂತ ಒಂದು ಕರುಣೆಯನ್ನು ಅದನ್ನು ಕಳಿಸ್ಕೊಟ್ರೆ ಸಾಕಾಗಿದೆ. ನನ್ನ ಜೀವನದಲ್ಲಿ ನಡೆದಿರೋಂಥ ಘಟನೆನ ಒಂದು ಹೇಳ್ತೀನಿ ನಿಮಗೆ. ನಾನು ಪೂಜೆ ಮಾಡಿರ್ಬೇಕಂತ ಸ್ಥಳ, ಚಾಮುಂಡೇಶ್ವರಿ ಪೂಜೆ ಮಾಡ್ತಿರ್ಬೇಕಂತ ಸ್ಥಳದಲ್ಲಿ ಒಂದು ಹೆಣ್ಣು ನಾಯಿ, ಅದು ಇನ್ನೇನು ಮರಿ ಹಾಕಬೇಕು, ಅದನ್ನು ಎಲ್ಲರೂ ಓಡಿಸ್ತಿದ್ದಾರೆ ಅಕ್ಕಪಕ್ಕದ ಮನೆಯವರೆಲ್ಲ. ಹಾಗೆ ಅದಕ್ಕೆ ಜಾಗ ಸಿಗ್ತಿಲ್ಲ ಎಲ್ಲಿ ಮರಿ ಹಾಕಬೇಕು ಅಂತ. ಅದಕ್ಕೆ ಪ್ರಸವ ವೇದನೆ ಬಂದ್ಬಿಟ್ಟಿದೆ ನಾಯಿಗೆ. ಬಂದು ನನ್ನ ಪೂಜಾ ಕೊಠಡಿ ಒಳಗಡೆ ಹೊರಟೋಯ್ತು. ಯಾಕಂದರೆ ನಾನು 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 ಜನಗಳಿಗೆ ಹೇಳೋದಲ್ಲ, ನನ್ನಲ್ಲೂ ಲೋಪದೋಷಗಳಿದೆ. ನನ್ನ ಲೋಪದೋಷಗಳು, ನಾನೇನು ಸರ್ವಜ್ಞ ಅಲ್ಲ, ನಾನೇನು ಪರಿಪೂರ್ಣ ಅಲ್ಲ. ಯಾಕೆ ಈ ಉದಾಹರಣೆ ಹೇಳ್ತಿದ್ದೀನಿ ಅಂದರೆ, ನಾನೇನು ಮಾಡಿದೆ, ತುಂಬ ವಾಸನೆ ಬರ್ತೈತೆ, ಕೆಟ್ಟ ವಾಸನೆ ಬರ್ತೈತೆ. ಯಾಕಂದರೆ ಅದು ಜನಗಳಿಂದ ತಪ್ಪಿಸ್ಕೊಳ್ಬೇಕಾದ್ರೆ ಮೋರಿನಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಬಂದು ಒದ್ದಾಡ್ಕೊಂಡು ಅಲ್ಲಿ ಬಂದ್ಬಿಟ್ಟಿತ್ತು. ವಾಸನೆ ಬರ್ತಿತ್ತು. ತುಂಬ ಕಷ್ಟಪಟ್ಟು ನಮ್ಮ ಅಣ್ಣನ ಕರೆದು ದೊಣ್ಣೆ ತಗೊಂಡು ಏನು ಮಾಡಿದ್ರು ಆಚೆ ಬರಲಿಲ್ಲ. ಅದು ಕೊನೆಗೆ ಅಷ್ಟ ಕಷ್ಟ ಬಿದ್ದು ಅದನ್ನು ಓಡಿಸಿ ಗಲೀಜೆಲ್ಲ ಮಾಡಿಬಿಟ್ಟಿತ್ತು. ಎಲ್ಲ ಒರೆಸಿ ಸಾರಿಸಿ ಫೆನಾಲ್ ಎಲ್ಲ ಹಾಕಿ ಎಲ್ಲ ಮಾಡಿದ್ಮೇಲೆ ಪೂಜೆ ಕೂತ್ಕೊಂಡ್ರೆ ಅವತ್ತು ತಾಯಿ ಮಾತಾಡ್ತಾನೆ ಇಲ್ಲ, ಏನೋ ಸ್ಪಂದನೆ ಕೊಡ್ತಿಲ್ಲ. ಮುಖ ನೋಡಿದ್ರೆ, ದೇವಿ ಮುಖ ನೋಡಿದ್ರೆ ಒಂಥರ ಸಪ್ಪಗಿದ್ದಾಳೆ. ಯಾಕಮ್ಮ, ಯಾಕೆ ತಾಯಿ? ಆ ವಾಣಿ ಏನು ಹೇಳ್ತು ಗೊತ್ತಾ? ಇದು ಸತ್ಯವಾದ ಘಟನೆ ತಾಯಿದು. ಅಲ್ಲಪ್ಪ, ಜಗತ್ ಪ್ರಸೂತಿ ಕಾಯಿ ನಮಃ ಅಂತ ನನ್ನನ್ನು ಕರೀತಾರೆ. ಅಂದರೆ ಬ್ರಹ್ಮಾಂಡವನ್ನೇ ಹೆರವಳು ನಾನು, ಗರ್ಭಿಣಿಯಾಗಿ ಅನಂತ ಕೋಟಿ ಬ್ರಹ್ಮಾಂಡಗಳನ್ನು. ಒಂದು ಹೆಣ್ಣು ನಾಯಿ ಬಂದಿತ್ತು, ಅದು ಪಾಪ ಹೆರಿಗೆ ನೋವಿಂದ ಒದ್ದಾಡ್ತಿತ್ತು. ಇಲ್ಲಿ ಮರಿ ಹಾಕಿದ್ರೆ ನಿನ್ನ ಗಂಟೆ ನೋಗಿರೋದು, ಯಾಕೆ ಅದನ್ನು ಓಡಿಸ್ದೆ? ಈ ಮಾತು ಕೇಳ್ತಿದ್ದೆ, ನನಗೆ ಅಂತರವಾಣಿನಲ್ಲಿ ಕೇಳ್ತಿದೆ. ತುಂಬ ನನಗೆ ಖೇದ ಆಗೋಯ್ತು. ಅದಕ್ಕೋಸ್ಕರ ಏನು ಮಾಡಿದೆ, ಹುಡುಕೊಂಡು ಹೋಗಿ ಮತ್ತೆ ಅದಕ್ಕೆ ಏನಾದರೂ ಕೊಡಬೇಕಲ್ಲ ಅಂತ ನಾನು ಹುಡುಕೊಂಡು ಹೋಗಿ ಅದಕ್ಕೆ ನಾನು ಬಿಸ್ಕೆಟು ಹಾಲು ಕೊಟ್ಬಿಟ್ಟು ಬಂದೆ. ಇದು ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂತ ಹೇಳಿದ್ರೆ, ಕೃಷ್ಣ ಹೇಳಿರೋದು ಇದನ್ನೇ. ಅಂದರೆ ಅದನ್ನು ತನ್ನಂತೆ ಪರರ ಬಗೆದೊಡೆ ಕೈಲಾಸ ಭಿನ್ನಾಣವಂತಕ್ಕೂ ಸರ್ವಜ್ಞ ಅಂತ ಸರ್ವಜ್ಞ ಹೇಳ್ಬಿಟ್ಟಿದ್ದಾನೆ. ಭಗವದ್ಗೀತೆಯಲ್ಲಿ ಕೃಷ್ಣ ಅದನ್ನೇ ಹೇಳಿರೋದು. ಅಂದರೆ ಎಲ್ಲ ಜೀವರಾಶಿಗಳಲ್ಲಿ ನನ್ನನ್ನು ನೋಡು, ಆಗ ನಾನು ನಿನ್ನಲ್ಲಿ ಪ್ರೀತನಾಗ್ತೀನಿ, ನನ್ನ ಕಣ್ಣಿಗೆ ನೀನು ಕಾಣಿಸ್ತೀಯ, ಆವಾಗ ನಿನಗೂ ನಾನು ಕಾಣಿಸ್ತೀನಿ. ಈ ಸರಳ ಸೂತ್ರನ ಅಳವಡಿಸ್ಕೊಂಡ್ಬಿಟ್ರೆ ತಪಸ್ಸು, ಧ್ಯಾನ, ಯಜ್ಞ ಎಲ್ಲ ಒಂದು ತೂಕ. ಅದು ಬೇಡ ಅಂತ ಹೇಳಲ್ಲ, ಅದು ಬೇಕು ಮನುಷ್ಯನಿಗೆ, ಸಾಧನೆ ಬೇಕು. ಜೊತೆಗೆ ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಅವನನ್ನು ಹಿಡಿಯೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ಅವನು ಬೇಗ ಪರಮಾತ್ಮ ಒಲ್ದು ಬಿಡ್ತಾನೆ.